ಬೆಂಗಳೂರಿನಲ್ಲಿ ಮತ್ತೊಂದು ಎಲೆಕ್ಟ್ರಿಕ್ ಬೈಕ್ ಶೋರೂಮ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. 50ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಬೈಕ್ಗಳು ಬೆಂಕಿಗೆ ಆಹುತಿಯಾಗಿವೆ. 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ಧಗಧಗ, 50 ಇವಿ ಬೈಕ್ಗಳು ಸುಟ್ಟು ಕರಕಲು. ಶೋರೂಮ್ನಲ್ಲಿದ್ದ 4 ಬಚಾವ್. ರಾಜಾಜಿನಗರದ ರಾಜ್ಕುಮಾರ್ ರಸ್ತೆಯಲ್ಲಿನ ಮತ್ತೊಂದು ಎಲೆಕ್ಟ್ರಿಕ್ ಬೈಕ್ ಶೋರೂಮ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. 50ಕ್ಕೂ ಹೆಚ್ಚು ಬೈಕ್ಗಳು ಬೆಂಕಿಗಾಹುತಿಯಾಗಿವೆ. ಒಕಿನೋವಾ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ನಲ್ಲಿ ಬೆಂಕಿ ಹೊತ್ತಿಕೊಂಡಿದ್ದು, ಬ್ಯಾಟರಿ ಓವರ್ ಚಾರ್ಜ್ ಆಗಿ ಸ್ಫೋಟಿಸಿದ ಹಿನ್ನೆಲೆ ಅವಘಡ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಬೆಂಕಿ ಕಾಣಿಸಿಕೊಂಡ ಕೂಡಲೇ ಶೋರೂಮ್ನಲ್ಲಿದ್ದ ಸಿಬ್ಬಂದಿ ಹೊರಗೆ ಓಡಿ ಬಂದಿದ್ದಾರೆ. ಇದರಿಂದ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಆದರೆ ಕಟ್ಟಡ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಶುಕ್ರ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ತಗುಲಿ 10 ನಿಮಿಷದಲ್ಲಿ ಕಟ್ಟಡ ತುಂಬಾ ಬೆಂಕಿ ಆವರಿಸಿಕೊಂಡಿದ್ದು, ಸುಮಾರು 50 ಬೈಕ್ಗಳು ಸುಟ್ಟು ಕರಕಲಾಗಿ ಹೋಗಿದೆ. ಬೆಂಕಿ ಕಟ್ಟಡಕ್ಕೆ ಆವರಿಸಿಕೊಳ್ಳುತ್ತಿದ್ದಂತೆ ಶೋರೂಮ್ನಲ್ಲಿದ್ದ ಕೆಲಸಗಾರರು ಕಟ್ಟಡದಿಂದ ಜಂಪ್ ಮಾಡಿ ಬೆಂಕಿಯಿಂದ ಬಚಾವಾಗಿದ್ದಾರೆ. ಘಟನೆಯಲ್ಲಿ ಒಬ್ಬರಿಗೆ ಗಾಯವಾಗಿದೆ. 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೇಲ್ನೋಟಕ್ಕೆ ಅವರು ಹೇಳೋ ರೀತಿಯಲ್ಲಿ ಒಳಗಡೆ 4 ಜನ ಇದ್ರಲ್ಲ, ಅವ್ರು ಹೇಳೋ ರೀತಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ನಾವು ಇನ್ನೂ ಏನಾದರೂ ಬ್ಯಾಟ್ರಿ ಚಾರ್ಜ್ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಅಸರ್ಟೈನ್ ಮಾಡ್ತಾ ಇದೀವಿ. ಇಂಜುರಿ ಅಂದರೆ ಅವ್ರು ಏನು ಹೇಳ್ತಿದ್ದಾರೆ, ಎಲೆಕ್ಟ್ರಿಕಲ್ ವೈರ್ ಒಂದು ಅವರ ಕಾಂಟ್ಯಾಕ್ಟ್ ಬಂದು ಸ್ವಲ್ಪ ಕಿವಿ ಹತ್ರ ಏನೋ ಇದಾಗಿದೆ. ಬೆಂಕಿಯಿಂದ ಯಾರಿಗೇನು ತೊಂದರೆ ಆಗಿಲ್ಲ. ಟೋಟಲ್ 74 ವೆಹಿಕಲ್ ಏನೋ ಇದೆ. ಅದರಲ್ಲಿ 19 ವೆಹಿಕಲ್ ಸಂಪೂರ್ಣ ಸುಟ್ಟಿದೆ. ಇನ್ನು ಒಂದು 10 ವೆಹಿಕಲ್ ಫ್ರಂಟ್ ಮಾತ್ರ ಇದಾಗಿದೆ. ಇನ್ನು ಉಳಿದ ವೆಹಿಕಲ್ನ ನಮ್ಮ ಸಿಬ್ಬಂದಿ ಎಲ್ಲ ಉಳಿಸಿದ್ದಾರೆ. ಬ್ಯಾಟರಿ ಓವರ್ ಚಾರ್ಜ್ ಆಗಿ ಸ್ಫೋಟ, ಶೋರೂಮ್ ಮೇಲೆ ಆರ್ಟಿಒ ದಾಳಿ. ಇನ್ನು ಲೈಸೆನ್ಸ್ ಅವಧಿ ಮೀರಿದ ಬೈಕ್ ಮಾರಾಟ ಮಾಡುತ್ತಿದ್ದ ಆರೋಪದಡಿ ಶುಕ್ರವಾರವಷ್ಟೇ ಆರ್ಟಿಒ ಅಧಿಕಾರಿಗಳು ಈ ಶೋರೂಮ್ ಮೇಲೆ ದಾಳಿ ನಡೆಸಿದ್ರು. ಕಡಿಮೆ ಸ್ಪೀಡ್ 25 ಕಿಲೋಮೀಟರ್ ಮತ್ತು ಕಡಿಮೆ ವ್ಯಾಟ್ ಬ್ಯಾಟರಿ ಬಳಕೆಗೆ ಅನುಮತಿ ನೀಡಲಾಗಿತ್ತು. ಆದರೆ ಹೆಚ್ಚಿನ ಸ್ಪೀಡ್ ಹಾಗೂ 1 ಕಿಲೋವ್ಯಾಟ್ ಬ್ಯಾಟರಿ ಬಳಕೆ ಮಾಡಲಾಗಿದೆ. ಬ್ಯಾಟರಿ ಕ್ವಾಲಿಟಿ ಇಲ್ಲದಿದ್ದದ್ದೇ ಘಟನೆಗೆ ಕಾರಣ ಎಂದು ಮಾಹಿತಿ ಲಭ್ಯವಾಗಿದೆ. ಏನು 25 ಕಿಲೋಮೀಟರ್ ವೇಗಕ್ಕಿಂತಲೂ ಜಾಸ್ತಿ ಇರುವಂಥ ವಾಹನಗಳಿಗೆ ನೋಂದಣಿಯಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಆದರೆ ಅದೇ ವಾಹನಗಳನ್ನು ಇಲ್ಲಿ ವೇಗ ಮಿತಿಯನ್ನು ಜಾಸ್ತಿ ಮಾಡಿ, ಅಂದರೆ 40-50 ಕಿಲೋಮೀಟರ್ ವೇಗವಾಗಿ ಸಂಚರಿಸುವಂಥ ವಾಹನಗಳನ್ನು ನಾವು ಹಿಡಿದು ಜಪ್ತು ಮಾಡಿದ್ವಿ. ಸೊ ಯಾರು ಮಾರಾಟ ಮಾಡಿದ್ರು ಅಂತ ತಿಳ್ಕೊಂಡು ಅದರ ಪ್ರಕಾರ ಇಲ್ಲಿಂದ ಸ್ವಲ್ಪ ವಾಹನಗಳನ್ನು ನಾವು ಜಪ್ತು ಮಾಡ್ಕೊಂಡು ಹೋಗಿದ್ವಿ. ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ವಿ, ಈ ಥರದ ಒಂದು ಕಾನೂನು ವಿರುದ್ಧವಾದ ಕ್ರಮವನ್ನು ಮಾಡಬೇಡಿ ಅಂತ. ಅವ್ರ ಮೇಲೆ ಮುಂದೆ ನಾವು ಕಾನೂನು ಕ್ರಮವನ್ನು ಜರುಗಿಸುವಂಥ ನಿಟ್ಟಿನಲ್ಲಿ ಈಗ ಕಾರ್ಯಪ್ರವೃತ್ತರಾಗಿದ್ದೀವಿ. ನಾವು ಅನಧಿಕೃತವಾಗಿ ಇವಿ ಬೈಕ್ಗಳನ್ನು ಮಾರಾಟ ಮಾಡಲು ಮುಂದಾಗುತ್ತಿರೋ ಶೋರೂಮ್ ಮಾಲೀಕರನ್ನ ಹುಡುಕಿ ಕಾನೂನು ಕ್ರಮ ಜರುಗಿಸಲು ಆರ್ಟಿಒ ಅಧಿಕಾರಿಗಳು ಮುಂದಾಗಿದ್ದಾರೆ. ಘಟನೆ ಸಂಬಂಧ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಬೆಂಕಿ ಅವಘಡ ಸಂಭವಿಸಿರುವ ಸಾಧ್ಯತೆ ಇದ್ದು ತನಿಖೆ ಮಾಡಲಾಗುತ್ತಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.